ಬ್ರೇಕ್ ಫೇಲ್ ಆಗಿ ಬ್ಯಾಂಗಲ್ ಸ್ಟೋರ್ ಹಾಗೂ ಬೇಕರಿಗೆ ಲಾರಿ ನುಗ್ಗಿದ ಪರಿಣಾಮ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೋಲಾಳ ಸರ್ಕಲ್ನಲ್ಲಿ ನಡೆದಿದೆ. ಕೊರಟಗೆರೆ ತಾಲೂಕಿನ ಕೋಲಾಳ ಸರ್ಕಲ್ನಲ್ಲಿರುವ ಬ್ಯಾಂಗಲ್ ಸ್ಟೋರ್ ಹಾಗೂ ಬೇಕರಿಗೆ ಲಾರಿ ನುಗ್ಗಿ 3 ಜನ ಸಾವನ್ನಪ್ಪಿದ್ದು 4 ಗಂಭೀರ ಗಾಯಗಳಾಗಿವೆ. ಕಾಟೇನಹಳ್ಳಿ ವಾಸಿ ರಂಗಶಾಮಯ್ಯ, ಪುರದಹಳ್ಳಿ ವಾಸಿ ಬೈಲಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ ದುರ್ದೈವಿಗಳು. ಇನ್ನು ಕಾಂತರಾಜು, ಜಯಣ್ಣ, ಸಿದ್ದಗಂಗಮ್ಮ, ಮೋಹನ್ ಕುಮಾರ್ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕೊರಟಗೆರೆ ತಾಲೂಕು ಠಾಣಾ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಲಾರಿ ಹಾಗೂ ಚಾಲಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಸ್ಥಳೀಯರು ಮಾತನಾಡಿ, ಕೋಲಾಡ ಸರ್ಕಲ್ನಲ್ಲಿ ರಸ್ತೆ ಅಗಲೀಕರಣ ಮಾಡಿದ್ರು, ರಸ್ತೆಗೆ ಹಂಪ್ಸ್ ಹಾಕಿ ಎಂದು ಪಿಡಬ್ಲ್ಯೂಡಿ ಇಂಜಿನಿಯರ್ ಹಾಗೂ ಎಡಬ್ಲ್ಯೂಗೆ ಎಷ್ಟು ಬಾರಿ ಮನವಿ ಮಾಡಿದ್ರು, ಇದು ನಾವು ಮಾಡಲು ಬರುವುದಿಲ್ಲ, ಡಿಸಿಯಿಂದ ಅನುಮತಿ ತರಬೇಕು ಎಂದು ಹಾರಿಗೆ ಉತ್ತರ ಕೊಟ್ಟು ಅಲ್ಲಿ ಹಂಸ ಹಾಕದೆ ಹೋದರು. ಇಂದು ಇಂತಹ ಅಪಘಾತ ಸಂಭವಿಸಿದೆ ಎಂದರು. ಮುಂದುವರಿದು ಮಾತನಾಡಿ, ಅಪಘಾತವಾಗಿ 1 ಗಂಟೆ ಕಳೆದರೂ ಆಂಬ್ಯುಲೆನ್ಸ್ ಬಂದಿಲ್ಲ. ಅವರಿಗೆ ಫೋನ್ ಮಾಡಿದರೂ ಎಲ್ಲಿಂದಲೂ ಒಂದು ಆಂಬ್ಯುಲೆನ್ಸ್ ಕೂಡ ಬರಲಿಲ್ಲ. ಹಾಗಾಗಿ ಇಬ್ಬರು ಪ್ರಾಣವನ್ನೇ ಕಳೆದುಕೊಂಡ್ರು. ಖಾಸಗಿ ವಾಹನದಲ್ಲಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಯಿತು. ಹಂಸ ಹಾಕದಿರುವುದು ಅಪಘಾತಕ್ಕೆ ಪ್ರಮುಖ ಕಾರಣವೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತೇನು ಅಪ್ರತಿಮಿತ ಒಂದು ಲಾರಿ ಬಂದು ಕೋಲಾರ ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಮಳೆ ಕುಟ್ಟಿ ಕಾಟೇನಹಳ್ಳಿಯ ರಂಗಶಾಮಯ್ಯ ಮತ್ತು ಮುತ್ತಳ್ಳಿಯ ಬೈಲಪ್ಪ ಅನ್ನೋರಿಬ್ಬರು ಸ್ಪಾಟಲ್ಲಿ ಮರಣ. ಇನ್ನಿಬ್ಬರು ಹೊಸಪೇಟೆ ಸಿದ್ದಗಂಗಮ್ಮ ಮತ್ತು ಇನ್ನೊಬ್ಬರು ಅಂಗಡಿಯವರ ಜಯಣ್ಣವರವರು ತೀವ್ರ ಗಾಯ ಆಗಿದ್ದು ಅವ್ರನ್ನ ತುಮಕೂರಿಗೆ ತಗೊಂಡೋಗಿದ್ದಾರೆ. ಈ ಅಪಘಾತದ ಕಾರಣ ಲಾರಿಯವನು ಹಳೆ ಲಾರಿ ಆಗಿದ್ದು ಅದು ಬ್ರೇಕ್ ಇಲ್ದಂಗೆ ಬಂದು ಕೂತಿದ್ದಾರೆ. ಮತ್ತು ಈ ರಸ್ತೆ ಅಗಲೀಕರಣ ಆಯಿತು 1 ತಿಂಗಳ ಮುಂಚೆ. ನಾವೆಲ್ಲ ಹಂಸ ಹಾಕು ಅಂತ ಹೇಳಿದ್ರು ಸಹ PW ಇಲಾಖೆ ಇಂಜಿನಿಯರು ಮತ್ತು ಎಡಬ್ಲ್ಯೂ ಇವ್ರು ಯಾರು ಸಹಕಾರ ಕೊಡುವಂಗೆ ನಮಗೆ ಬರೋಲ್ಲ, ಇವೆಲ್ಲ ನಮ್ಮ ಡಿಸಿಯಿಂದ ಪರ್ಮಿಷನ್ ತಗಬೇಕು ಅಂತ ಹೇಳ್ಬಿಟ್ಟು ಆರ್ಕೆ ಉತ್ತರ ಕೊಟ್ಟು ಹಂಸ ಹಾಕಲಿದ್ದೇನಿಲ್ಲ. ಇವತ್ತು ಒಂದು ಅಪಘಾತ ಆಗೈತೆ, ಇಬ್ಬರು ಸತ್ತಿದ್ದಾರೆ, ಇಬ್ಬರು ತೀವ್ರ ಪೆಟ್ಟಾಗಿ ಸಾವಿನ ಮೇಲೆ ಸಾವು ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತೆ ಆಂಬುಲೆನ್ಸ್ ಆಕ್ಸಿಡೆಂಟ್ ಆಗಿ 1 ಗಂಟೆ ಆದರೂ ಸಹ ಯಾವುದೇ ಒಂದು ರೀತಿ ಆಂಬುಲೆನ್ಸ್ ಬಂದಿಲ್ಲ. ಆಂಬುಲೆನ್ಸ್ಗಳು ಫೋನ್ ಮಾಡಿದ್ರೆ ಯಾವುದೇ ಒಂದು ಸೌಕರ್ಯ ಇಲ್ಲ. ಕಾರ್ನಲ್ಲಿ ಪೇಷಂಟ್ಗಳನ್ನ ಹಾಕೊಂಡೋಗಿ ತುಮಕೂರಿಗೆ ತಗೊಂಡೋಗಿದ್ದಾರೆ. ಹೌದು, ಒಂದು ಗಂಟೆ ಆದ್ರೂ ಫೋನ್ ಮಾಡಿದ್ರೆ ಒಂದು ಎಲ್ಲಿಂದಲೂ ಒಂದು ಆಂಬುಲೆನ್ಸ್ ಇಲ್ಲ, ಬಂದಿಲ್ಲ. ಸ್ವಂತ ಕಾರ್ಗಳಿಂದ ತಗೊಂಡೋಗಿ ಇವತ್ತು ಪೇಷಂಟ್ ತುಮಕೂರಿಗೆ. ಎಷ್ಟು ಜನಕ್ಕೆ ಏಟಾಗಿದೆ ಸರ್? ಒಟ್ಟು 4 ಜನಕ್ಕೆ ಏಟಾಗೈತೆ, 5 ಜನಕ್ಕೆ ಏಟಾಗೈತೆ. ಅದರಲ್ಲಿ ಇಬ್ಬರು ಇಲ್ಲೇ ಸ್ಪಾಟ್ ಏಟಾಗಿದೆ, ಸ್ಪಾಟ್ ಅಂತ ಹೋಗಿದ್ದಾರೆ. ಇನ್ನು 3 ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ರಸ್ತೆ ಕೋಲಾರದಾಗೆ ಅಗಲೀಕರಣ ಆಗಿಲ್ಲ ಸರ್, ಎಲ್ಲ ಒತ್ತುವರಿ ತರ ಆಗಿದೆ. ಇಲ್ಲಿ ಎಲ್ಲ ಎಷ್ಟೇ ಒತ್ತಡ ಹಾಕಿದ್ರು ಹಂಸ ಹಾಕಿಲ್ಲ.